ಹಾಯ್ ಫ್ರೆಂಡ್ಸ್, ಹೇಮರಗುಳ್ಳಾಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ನನ್ನ ಮಗಂದು ಬರ್ಡೇ ಇದೆ. ಹಂಗಾಗಿ ಅವನು, ಯಾಕಂದರೆ ಸ್ಕೂಲಲ್ಲೆಲ್ಲ ಅಲೌಡ್ ಇಲ್ಲ ಕಲರ್ ಡ್ರೆಸ್ಸು, ಹಾಗಾಗಿ ಈಗ ಸ್ಪೆಷಲ್ ಕ್ಲಾಸ್ ಹೋಗ್ತಿದ್ದಾನಲ್ಲ, ಈಗ ಹೀರೋ ಥರ ರೆಡಿಯಾಗಿ ಹೋಗ್ತಾ ಇದ್ದಾನೆ. ಆಗಲೇ ಚಾಕ್ಲೇಟಲ್ಲಿ ಡಿಸ್ಟ್ರಿಬ್ಯೂಟ್ ಆಯಿತು ಬೆಳಗ್ಗೆನೆ, ಸ್ವಲ್ಪ ಹಿಂದೆ ಈ ಥರ ರೆಡಿಯಾಗಿದ್ದಾನೆ. ನೋಡೋಣ ಇವತ್ತು ಹೇಗೆ ನೋಡಿ. ಸಿಂಪಲ್ ಅಷ್ಟೇ ಈ ಸಲ ಬರ್ಡೇ ಸೆಲೆಬ್ರೇಷನ್ ಅಲ್ವಾ ರೋಹಿತಾ? ಏನು ಹೇಳ್ತೀಯಾ? ಹೇಗಿದೆ ಬಟ್ಟೆ ಎಲ್ಲ? ಏನು ಇಷ್ಟ ಆಯಿತಾ? ತುಂಬ ಇಷ್ಟ ಆಯಿತಾ? ಓಕೆ. ಮತ್ತು ನನ್ನ ಕಾಲು ಬೀಳಲೇ ಇಲ್ಲ. ಬೀಳ್ತೀನಿ ನೀವು. ಓ ಹಾಗಾ, ಸರಿ ಬಾ ಬೀಳು. ಓಕೆ, ದೇವರು ನನ್ನ ಮಗನಿಗೆ ಆರೋಗ್ಯ ಆಯುಸ್ಕೊಟ್ಟು ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ. ಎಳಿಬೇಡ ಕೊಣೋ ಪುಟ್ಟು. ಏನು ಕಾಲು ಮುಗಿತಿದ್ಯಾ? ಕಾಲು ಎಳಿತಿದ್ದೀಯ ಗುರು? ಹಾಂ, ಆಯ್ತಾ? ರೆಡಿ ಅಷ್ಟೇನಾ? ಓಕೆ. ಮತ್ತು ಇನ್ನೇನು ಶೂ ಹಾಕೋಬೇಕು ಅಂತಲ್ಲ? ಹಾಕೋ ನಡಿ. ನೀ ಇವತ್ತು ಶೂ ಹಾಕೊಂಡಿದ್ದೀಯ ಚಿನ್ನಿ? ಓಕೆ. ಒಳಗಡೆ ಎಲ್ಲ ಇದು ಮಾಡಿ ನೋಡಿದ್ಯಾ? ಸೊ ಕ್ಲೀನ್ ಮಾಡ್ಕೋಬೇಕು ತಾನೆ? ನೆನ್ನೆ ಇಲ್ಲ ಟೈಮ್ ಇಲ್ವಾ? ಓಕೆ ಬಿಡಮ್ಮ, ಪರವಾಗಿಲ್ಲ, ಹೊಸದೇ ತಾನೆ. ಓಕೆ. ಎಲ್ಲ ವಿಶ್ ಮಾಡೋದು ಫ್ರೆಂಡ್ಸ್ ಎಲ್ಲ? ಓಕೆ. ಹೇಗೆ ಸೆಲೆಬ್ರೇಟ್ ಆಯಿತು ಈ ಸಲ? ಹಾಂ, ಚೆನ್ನಾಗಾಯ್ತಾ? ಓಕೆ. ಏನು ಬೇಕು ಇವತ್ತು ನಿಮಗೆ ಅಡುಗೆ? ಊಟ ಏನು ಮಾಡಲಿ ಸ್ಪೆಷಲ್ಲು? ಮಾಡಿ ನಾನ್ ವೆಜ್ಜು. ಜೋರಾಗಿ ಹೇಳು, ಕೇಳಿಸ್ತಿಲ್ಲ. ಜೋರಾಗಿ ಹೇಳ್ಬೇಕು. ನಾನ್ ವೆಜ್ ಎಲ್ಲ ತಿನ್ನಲ್ವಲ್ಲ, ಇನ್ನೊಂದು ವಾರ ಮಾಡಂಗಿಲ್ವಲ್ಲ ಮನೇಲಿ. ಬೇರೆ ಏನಾದ್ರು ವೆಜ್ಜಲ್ಲಿ ಹೇಳಿ ಏನು ಮಾಡಲಿ ಅಂತ. ನೋಡಿ, ಯಾವಾಗಲೂ ನಾನ್ ವೆಜ್ಜಲ್ಲೇ ಇರ್ತಾರೆ ಈ ಮಕ್ಕಳಂತೂ. ನಾನ್ ವೆಜ್ಜು ವೆಜ್ಜಲ್ಲಿ ಹೇಳು ಪುಟ್ಟ. ಪನ್ನೀರ್ ಮಾಡಿ, ಪನ್ನೀರ್ ಗೀ ರೈಸ್ ಮಾಡಿ, ಪನ್ನೀರ್ ಬಟರ್ ಮಸಾಲ ಮಾಡಿ. ಗೀ ರೈಸ್ ಮತ್ತು ಪನ್ನೀರ್ ಬಟರ್ ಮಸಾಲನಾ? ಡನ್. ಓಕೆ. ಸ್ವೀಟ್ ಏನು ಮಾಡಲಿ? ನೀರು ತೆಗೆದು ಮಾಡಪ್ಪ, ಕುಟ್ಬಿಟ್ಟು ಹಾಕಪ್ಪ, ಒಳಗಡೆ ಸೇರ್ಕೊಂಡಿರುತ್ತೆ. ತುಂಬ ದಿನ ಆಯ್ತು ನೀನು ಹಾಕ್ಕೊಂಡು. ಪಾಯಸ ಮಾಡಲಾ? ಓಕೆ. ನಿಮ್ಮ ಸ್ಕೂಲಿಂದ ಬರೋಷ್ಟರಲ್ಲಿ ಮಾಡ್ತೀನಿ. ನೋಡೋಣ, ಇವತ್ತು ಹನುಮ ಜಯಂತಿ ಅಲ್ವಾ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಓಕೆನಾ? ಬೇಗ ಬಾ, ಬಿಟ್ಟಿದ ತಕ್ಷಣವೇ. ಬಾಯ್ ಚಿನ್ನ. ನೋಡಿ ಫ್ರೆಂಡ್ಸ್, ನನ್ನ ಮಗ ಆಗಲೇ ಹಿಡ್ದ ಪನ್ನೀರ್ ಬಟರ್ ಮಸಾಲ ಮಾಡಿ ಮತ್ತು ಗೀ ರೈಸ್ ಮಾಡಿ ಪಾಯಸ ಮಾಡಿ ಅಂತ. ಹಾಗಾಗಿ ನಾನು ಕೂಡ ಸಂಜೆ ಆಯಿತು, ದೀಪಾಚಿಯನ್ನು ಸ್ಕೂಲ್ ಕಳಿಸಿ ಆಮೇಲೆ ಅಡುಗೆ ಮಾಡೋಣ ಅಂತ ಬಂದೆ. ಈಗಿನ ಮಕ್ಕಳಿಗೆ ಏನಪ್ಪ ಅಂದರೆ, ಚಿಕ್ಕವ್ರು ಇರಬೇಕಾದ್ರೆ ಕೇಕ್ ಕಟ್ ಮಾಡಬೇಕು, ಚಾಕ್ಲೇಟ್ ಎಲ್ಲ ಕೊಡಬೇಕು, ಏನೇನೋ ತುಂಬ ಇಷ್ಟ ಇರುತ್ತೆ. ಈಗ ಮಕ್ಕಳು ಬೆಳೀತಾ ನಮ್ಗೆ ಅದು ಇಂಟ್ರೆಸ್ಟ್ ಇಲ್ಲ, ಇದು ಇಂಟ್ರೆಸ್ಟ್ ಇಲ್ಲ ಅಂತ ಒಂದು 2-3 ಇಯರ್ಸ್ ಆಯಿತು. ಅವಾಗಿಂದನೂ ಕೂಡ ಚಾಕ್ಲೇಟ್ ಏನಾದ್ರು ಕೊಡಪ್ಪ ಅಂದರೆ, ಇನ್ನೂ ಚಿಕ್ಕ ಮಗುನ ಕೇಕ್ ಕಟ್ ಮಾಡು ಅಂದರೆ ಇನ್ನೂ ಚಿಕ್ಕ ಮಗುನ ಅಂತಲೇ ಹೇಳ್ತಾನೆ. ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಅವನಿಗೆ ಜಾಸ್ತಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ನೆಕ್ಸ್ಟ್ ವೀಕ್ ನನ್ನ ಬರ್ಡೇ ಇದೆ, ಅವಾಗ ಒಟ್ಟಿಗೆ ಕೇಕ್ ಕಟ್ ಮಾಡೋಣ ಮಮ್ಮಿ ಅಂತ ಹೇಳ್ದ. ಇದು ನೋಡಿ, ಸಂಜೆ 7 ಗಂಟೆ ಆಯಿತು. ದೇವಸ್ಥಾನಕ್ಕೆ ಹೋಗಿರಲಿಲ್ಲ, ಯಾಕಂದರೆ ಇವತ್ತು ಹನುಮ ಜಯಂತಿ ಇದೆ ಅಲ್ವಾ. ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅರ್ಧಂಬರ್ಧ ಅಡುಗೆ ಮಾಡಿ ನಾನು ನಮ್ಮ ಯಜಮಾನರು ಕೂಡ ಅವನಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಹೋಗಿ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡೋದು. ಆಗ ಸ್ಕೂಲ್ ಬಿಟ್ಟರು, ಯಾಕೆಂದರೆ ಮತ್ತೆ ಮನೆಗೆ ಬಂದು ಮಳೆ ಬೇರೆ ಬರ್ತಾಯಿತ್ತು. ಮಳೆ ಬರೋಂಗಿತ್ತು, ಮತ್ತು ನಮ್ಮ ಮನೆ ಕಡೆ ಆಗಲೇ ಹನಿ ಇಡ್ತಿತ್ತು. ಬಟ್ ಆವಾಗ ನಾವು ಮನೆಗೆ ಬಂದು ಇನ್ನು ಹೋಗ್ತೀವೋ ಹೋಗಲ್ವೋ ಇಂಟ್ರೆಸ್ಟ್ ಇರಲ್ಲ, ಮತ್ತು ಕೆಳಗಿಳಿಲಿಕ್ಕೆ ಚಳಿ ಇದೆಯಲ್ವ ತುಂಬ. ಹಾಗಾಗಿ ಒಟ್ಟಿಗೆ ಹೋಗಿ ಅವನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅರ್ಚನೆ ಪೂಜೆ ಮಾಡ್ಸ್ಕೊಂಡು ಬರೋಣ ಅಂತೇಳಿ ಅವನಿಗೆ ವೆಯ್ಟ್ ಮಾಡ್ತಿದ್ದು. ನೋಡಿ ಬಂದು ಸರಿ ದೇವಸ್ಥಾನಕ್ಕೆ ಹೋಗೋಣ ಅಂದರೆ, ಅವ್ರಿಗೆ ದೇವಸ್ಥಾನಕ್ಕೆ ಹೋಗೋದು ಅಂದ್ರೆ ಒಂಥರ ಇರಿಟೇಷನು. ನಡೀರಿ ಮನೆಗೆ ಹೋಗೋಣ, ಇಲ್ಲ ಅಲ್ಲೇ ಗಣೇಶ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ದೆ. ಇಲ್ಲ ನಡಿಯಪ್ಪ, ಇವತ್ತು ಹನುಮ ಜಯಂತಿ ಇದೆ ಅಲ್ವಾ, ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಬೋಣ ಅಂತ ಹೋದೋ. ನಾವು ಹೋಗೋದಕ್ಕೂ ನಮ್ಮ ಮಹಾಮಂಗಳಾರತಿ ನಡಿಲಿಕ್ಕೂ ಒಂದೇ ಆಯಿತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಲ್ಲಿ ಸೀತಾರಾಮ ಮತ್ತು ಲಕ್ಷ್ಮಣ ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿ, ಇದು ಗಣೇಶ ಮತ್ತು ಆಂಜನೇಯ ಗುಡಿ ಇದೆ, ಮತ್ತು ಅರಳಿಕಟ್ಟೆ, ನಾಗರಕಟ್ಟೆ ಎಲ್ಲ ಇದೆ. ತುಂಬ ಚೆನ್ನಾಗಿದೆ, ಸರ್ಕಲಲ್ಲಿ ಇರೋದು. ನೋಡಿ, ಪೂರ್ತಿ ಆಂಜನೇಯನಿಗೆ ಕೇಸರಿಯಿಂದನೇ ಅಲಂಕಾರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತೆಲ್ಲ ಉತ್ಸವ ಎಲ್ಲ ನಡೆದಿತ್ತು, ತುಂಬ ಚೆನ್ನಾಗಿತ್ತು. ನಾವು ಕೂಡ ಮಹಾಮಂಗಳಾರತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಟ್ಟರು, ಪ್ರಸಾದ ತೊಗೊಂಡು ಮತ್ತೆ ಅರ್ಧಂಬರ್ಧ ಅಡುಗೆ ಮಾಡಿದ್ನಲ್ಲ, ಅಡುಗೆನ ಮುಂದುವರಿಸ್ತಾ ಇದ್ದೀನಿ. ಹಾಗೆ ಅವರಪ್ಪ ಕೇಕ್ ತೊಗೊಂಬರ್ತೀನಿ ಕಣೋ, ಕೇಕ್ ಕಟ್ ಮಾಡೋ ಅಂತ ಹೇಳಿದ್ರು. ಅವಾಗ ಹೇಳ್ತಾ ಇರ್ತಾನೆ, ಇನ್ನೂ ಚಿಕ್ಕ ಮಗುನ ನಾನು ಕೇಕ್ ಕಟ್ ಮಾಡಲಿಕ್ಕೆ ಬೇಡ ಅಂತ ಹೇಳ್ದೆ. ಹಾಗೆ ಅವ್ನು ನಾನ್ ವೆಜ್ ಕೇಳ್ದ. ನಾನ್ ವೆಜ್ ಬೇಡ ಕಣಪ್ಪ, ಇವತ್ತು ಹನುಮ ಜಯಂತಿ ಇದೆ ಅಂತ ಹೇಳಿದಾಗ, ಸರಿ ಬಿಡಿ, ಮನೆಯಲ್ಲೇ ಸ್ಪೆಷಲ್ ಅಡುಗೆ ಮಾಡಿದ್ದೀರಲ್ಲ ಅದೇ ಸಾಕು, ಅದೇ ತಿಂತೀನಿ ಅಂತ ಹೇಳ್ದೆ. ಯಾಕೆಂದರೆ ಮಕ್ಕಳು ಈಗ ಈ ಜನ್ರೇಷನಲ್ಲಿ ಹೇಗೆ ಚೇಂಜ್ ಆಗ್ತಾರೆ ಅಂತಂದರೆ, ಬೆಳೀತಾ ಅವ್ರಿಗೇನೋ ಒಂಥರ ಇನ್ನೂ ಚಿಕ್ಕ ಮಕ್ಕಳ ನಾವು ದೊಡ್ಡವರಾಗಿದ್ದೀವಿ ಅನ್ನೋ ಥರ ಅವ್ರು ಅನ್ಕೊತಾರೆ. ಬಟ್ ನಮಗೆ ಅವ್ರು ಎಷ್ಟೇ ದೊಡ್ಡವರಾಗಿದ್ರು ನಮಗೆ ಚಿಕ್ಕ ಮಕ್ಕಳು ಅಂತಲೇ ಅನ್ನಿಸ್ತಾರೆ. ಏನಂದರೆ ಅವ್ರ ಖುಷಿ ಮುಂದೆ ನಮಗಿನ್ನೇನೂ ಇಲ್ಲ, ಅವ್ರ ಖುಷಿನೇ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಹಾಗಾಗಿ ನಾನು ಪನ್ನೀರ್ ಪ್ಲ್ಯಾನ್ ಮಾಡ್ಕೊಂಡು ಮೊದಲೇ ತಂದಿದ್ದೆ. ಅವನು ಕೂಡ ಕೇಳಿದಾಗ ಅವನು ಕೂಡ ಇದೆ ಹೇಳ್ದ, ಪನ್ನೀರ್ ಬಟರ್ ಮಸಾಲ ಮಾಡಿ, ಗೀ ರೈಸ್ ಮಾಡಿ, ಮತ್ತು ನನಗೆ ಪಾಯಸ ಮಾಡಿ. ಜಾಮೂನ್ ಕೇಳ್ತಾನೆ ತುಂಬ ಇಷ್ಟಪಟ್ಟು. ಬಟ್ ಈ ಸೀಸನಲ್ಲಿ ಅವ್ನು ಜಾಮೂನ್ ತಿಂದರೆ ಶೀತ ಆಗುತ್ತೆ ಮತ್ತು ಕೆಮ್ಮು ಬರುತ್ತೆ, ಯಾಕಂದರೆ ತುಂಬ ಸ್ವೀಟ್ ಸಕ್ಕರೆ ಇರುತ್ತಲ್ವ. ಹಾಗಾಗಿ ಅದು ಬೇಡಪ್ಪ ಅಂತೇಳಿ
ಪಾಯಸ ಮಾಡೋಣ ಅಂತ ಪಾಯಸ ಮಾಡ್ತಾಯಿದ್ದೀನಿ. ಇನ್ನೊಂದು ನಾನು ರೇಗಿಸ್ತಾ ಇರ್ತೀನಿ ಯಾವಾಗಲೂ ಕೂಡ, ಅಲ್ಲೋ ನೀನು ನೆಕ್ಸ್ಟ್ ವೀಕ್ ಒಟ್ಟಿಗೆ ಲೇಟಾಗಿ ಉಡಾಕಿಲ್ವೇನೋ ಇನ್ನೊಂದು ವಾರ, ಯಾಕೆಂದರೆ ಇಬ್ಬರು ಒಟ್ಟಿಗೆ ಬರ್ಡೇ ಮಾಡ್ಕೊಬೋದಿತ್ತು. ಯಾಕಂದರೆ ಯಾವಾಗಲೂ ಕೂಡ ಎವ್ರಿ ಇಯರ್ ಆಗೇ ಆಗುತ್ತೆ, ಅವ್ನ ಬರ್ಡೇ ಅವ್ನು ಸೆಲೆಬ್ರೇಷನೇ ಮಾಡ್ಕೊಳ್ಳಲ್ಲ, ಒಟ್ಟಿಗೆ ನನ್ನ ಬರ್ಡೇ ದಿನ ಇಬ್ಬರು ಕೂಡ ಸೆಲೆಬ್ರೇಷನ್ ಮಾಡ್ಕೊತೀವಿ. ಹಂಗಾಗಿ ಯಾವಾಗಲೂ ರೇಗಿಸ್ತಾ ಇರ್ತೀನಿ, ಇನ್ನೊಂದು ವಾರ ಲೇಟಾಗಿ ಹುಟ್ಟಿದ್ರೆ ರೋಹಿತ ಇಬ್ಬರದು ನಮ್ಮದು ನಿಂದು ಒಟ್ಟಿಗೆ ಮಾಡ್ಕೊಬೋದಿತ್ತು ಕೊಣೋ ಅಂತ. ಹಂಗಾಗಿ ಯಾವಾಗಲೂ ಅಷ್ಟೇ ಪ್ರತಿ ವರ್ಷವೂ ಕೂಡ ಇಬ್ಬರದು ಒಟ್ಟಿಗೆ ಸೆಲೆಬ್ರೇಷನ್, ನಮ್ಮದೇನು ಏನು ಸೆಲೆಬ್ರೇಷನ್ ಮಾಡಲ್ಲ, ಜಸ್ಟ್ ಕೇಕ್ ಕಟಿಂಗ್ ಮಾತ್ರ ಇಬ್ಬರು ಒಟ್ಟಿಗೆ ಮಾಡ್ತೀವಿ ಅಂತಲೇ ಹೇಳ್ಬೋದು. ಇವನ್ ಬರ್ಡೇ ಸಿಂಪಲಾಗಾಯಿತು. ಅವನ ಫ್ರೆಂಡು ಇನ್ನೂ ಚಿಕ್ಕವನು, ಅವ್ನ ಪಾಪ ಏನು ಇನ್ವೈಟು ಮಾಡಿಲ್ಲ, ಏನಿಲ್ಲ, ಬರ್ಡೇ ಅಂತ ತಿಳ್ಕೊಂಡು ಹುಡುಗನೂ ಕೂಡ ನೋಡಿ ಮಕ್ಕಳಿಗೆಲ್ಲ ಇಷ್ಟು ಇದಿರುತ್ತೆ, ಪ್ರೀತಿ ಇರುತ್ತೆ, ನಾವೇನು ಸೆಲೆಬ್ರೇಷನ್ ಮಾಡು ಇಲ್ಲ, ಅವ್ರ ಕೂಗೂ ಇಲ್ಲ, ಆದರೆ ಅದೊಂದು ಮನಸ್ಸಲ್ಲಿ ಇಟ್ಕೊಂಡು ಅವನಿಗೆ ಏನೇನು ತಂದು ಚಾಕ್ಲೇಟು, ಪೆನ್ನು, 2 ಪೆನ್ ತಂದು ಕೊಟ್ಟಿದ್ದಾರೆ, ಚಾಕ್ಲೇಟ್ ಎಲ್ಲ ಕೂಡ ಬಾಕ್ಸು, ಗಿಫ್ಟ್ ಬಾಕ್ಸ್ ಥರ ಮಾಡಿ ತಂದು ಕೊಟ್ಟ. ಆ ಮಕ್ಕಳಿಗೂ ಖುಷಿ ಆಗುತ್ತೆ, ನನಗೂ ಕೂಡ ಅದು ನೋಡಿ ತುಂಬ ಖುಷಿ ಆಯಿತು. ಆಗ ನೆಕ್ಸ್ಟ್ ವೀಕು ಕೇಕ್ ಕಟ್ ಮಾಡಿದಾಗ ಕರಿಬೇಕು ಅನ್ನೋ ಅಂತ ಕೂಡ ಅಂದ್ಕೊಂಡ್ವು. ಮತ್ತು ಅವ್ರ ಪ್ರಿನ್ಸಿಪಲ್ ಸರು ಹಾಗೆ ಒಂದು ಚಾಕ್ಲೇಟ್ ಕೊಟ್ರಂತೆ. ಅದನ್ನು ಹೇಳ್ತಾ ಇದ್ದೆ, ನಾನು ಲೈಫ್ ಲಾಂಗ್ ಇದು ಇಟ್ಕೊಂಡಿರ್ತೀನಿ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಚಾಕ್ಲೇಟ್ ತಿನ್ಬಿಟ್ಟು ಬರೀ ಕವರ್ ಇಟ್ಕೊಂಡಿದ್ಯಲ್ಲೋ ಅಂತಂದರೆ, ನಾನು ಕವರ್ನೇ, ಯಾಕಂದ್ರೆ ಚಾಕ್ಲೇಟ್ ಇಟ್ಕೊಂಡ್ರೆ ಹಾಳಾಗ್ಬಿಡುತ್ತೆ, ಹಂಗಾಗಿ ಚಾಕ್ಲೇಟ್ ತಿನ್ಕೊಂಬಿಟ್ಟಿದ್ದೀನಿ, ಕವರ್ ಮಾತ್ರ ನಾನು ಮೆಮೊರಿಗೆ ಇಟ್ಕೋತೀನಿ ಮಮ್ಮಿ ಅಂತ ಅವ್ರ ಪ್ರಿನ್ಸಿಪಲ್ ಸರ್ ಕೊಟ್ಟಿರೋದಂತೆ. ಹಾಗಾಗಿ ನೋಡಿ ಇವನ್ ಬರ್ಡೇ ಸೆಲೆಬ್ರೇಷನ್ ಈಗಾಯಿತು, ಇಷ್ಟು ಸಿಂಪಲಾಗಾಯಿತು. ನಿಮ್ಮ ಮನೆಯಲ್ಲ ಮಕ್ಕಳು ಹೀಗೇನಾ? ಯಾಕೆಂದರೆ ಅವನು ಕೂಡ ಒಂದೊಂದು ಮೆಮೊರೀಸ್ನ ಹೇಳ್ತಾ ಇರ್ತಾನೆ. ನೋಡಿ ಇದೇ ಚಾಕ್ಲೇಟ್ ಅವ್ರ ಪ್ರಿನ್ಸಿಪಲ್ ಸರ್ ಕೊಟ್ಟಿರೋದು, ಚಾಕ್ಲೇಟ್ ತಿಂದಿದ್ದಾನೆ, ಬರೀ ಎಂಟಿ ಕವರ್ ಮಾತ್ರ ನಾನು ಹೆಂಗೆ ಇಟ್ಕೊಂಡಿರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅವನು ತುಂಬ ಇಷ್ಟಪಡ್ತಾನೆ ಅವ್ರ ಪ್ರಿನ್ಸಿಪಲ್ ಸರ್ನ, ಹಾಗಾಗಿ ಇಟ್ಕೊತೀನಿ ಅಂತ ಹೇಳ್ದ. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೇನಾದ್ರು ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರು, ಕಮೆಂಟ್ ಮಾಡಿ. ತುಂಬ ಏನಾದ್ರು ಇಷ್ಟ ಆಗಿದೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಸಪೋರ್ಟ್ ಮಾಡಿ, ವಿಡಿಯೋ ಸ್ವಲ್ಪ ನೋಡಿ ಅಂತ ಹೇಳ್ತಾ ಅಡುಗೆ ಎಲ್ಲ ಆಯಿತು. ಅಡುಗೆ ಆದಮೇಲೆ ಊಟ ಮಾಡ್ತಾಯಿದ್ದೀನಿ. ಅವನು ತುಂಬ ರುಚಿ ಟೇಸ್ಟ್ ನೋಡೋದು ಜಾಸ್ತಿ, ಎಲ್ಲ ತಿನ್ನೋಗ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತೇಳಿ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾನೆ. ನಮಗೂ ಕೂಡ ಖುಷಿ ಆಯಿತು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.